ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತ ಅಂದರೆ ಒನ್ ಡೇ ಟ್ರಿಪ್ ಬಂದು ಶಿವಮೊಗ್ಗ ಹೋಗ್ತಿದ್ದೀವಿ. ಒನ್ ಟ್ರಿಪ್ ಬಂದಿದ್ದೀನಿ. ಇನ್ನೇನಪ್ಪ ಅಂದರೆ ಎಲ್ಲನೂ ಕೂಡ ಅರೇಂಜ್ ಮಾಡ್ಕೊತಿದ್ದೀವಿ ಏನೇನು ಹೋಗಬೇಕು ಅಂತ. ಚಿಕ್ಕಮ್ಮನ ಮಗಳು ಇದ್ದಾಳಲ್ಲ, ಅವನ ಬೇಬಿಗೆ ಬಂದು ಫಸ್ಟ್ ಟೈಮು ಟ್ರಾನ್ಸ್ಫರ್ ಮಾಡಿಸ್ತಿರೋದಂತೆ. ಸೊ ಫಸ್ಟು ಶಿವಮೊಗ್ಗಕ್ಕೆ ಹೋಗಿ ಅಲ್ಲೊಂಥರ ಐತೆ, ಅಲ್ಲಿ ಮಾಡಿಸೋಣ ಅಂತ ಅವ್ರೇನೋ ಅರ್ಕೆ ಮಾಡ್ಕೊಂಡಿದ್ರಂತೆ. ಸೊ ಅಲ್ಲೋಗಿ ಮಾಡಿಸೋಣ ಅಂತ ಬಂದು ನಾವು ಎಲ್ಲನೂ ಕೂಡ ಅರೇಂಜ್ ಮಾಡಿಕೊಂಡು ಹೊರಟ್ವಿ. ಅಲ್ಲಿಂದ ನೈಟ್ ಹೊರಟ್ವಿ, ಲೈಕ್ 11:30 ಸಮಥಿಂಗ್ ಏನೋ ಹೋಗಿ. ದೆನ್ ಬಂದು ಮಾರ್ನಿಂಗು 5:15 AM ಹಾಗೆ ಬಂದು ರೀಚ್ ಆಗಿದ್ವಿ. ದೆನ್ ಅಲ್ಲಿಂದ ಬಂದು ನಾವು ಹಣಗೆರೆ ಅಂತ ಒಂದು ವಿಲೇಜು, ಅಲ್ಲಿ ಹೋಗಬೇಕಿತ್ತು. ಸೊ ಹೋಗಿ ಎಲ್ಲರೂ ಬ್ಯಾಗೆಲ್ಲ ಅರೇಂಜ್ ಮಾಡಿಕೊಂಡು ನೋಡಿ ಜನ್ನಿಗೆ ನಿದ್ದೆ ಬಂದು ಹೆಂಗೆ ಕೂತ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ರೀಚ್ ಆಗಿ ನೋಡಿದ್ರೆ ಫುಲ್ಲು ರೈನ್ ಅಂದರೆ ರೈನು. ದೆನ್ ಬಂದು ಮಮ್ಮಿಯವರೆಲ್ಲರೂ ನಾವು ಹೋಗಿ ರೂಮ್ಸ್ ನೋಡ್ಕೊಬರ್ತೀವಿ ಅಂತ ಹೋಗಿದ್ರು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ವಿತೌಟ್ ಸಬ್ಸ್ಕ್ರೈಬರ್ ತುಂಬ ವ್ಯೂಸ್ ಬರ್ತಿದೆ, ಬಟ್ ಡೂ ಸಬ್ಸ್ಕ್ರೈಬ್ ಬಿಫೋರ್ ವಾಚಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಕ್ಲೈಮೇಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಅರ್ಲಿ ಮಾರ್ನಿಂಗೇ ಬಂದು ರೈನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಅದು ಕ್ಲೈಮೇಟು, ನೇಚರು ಫುಲ್ ವೈಬು. ನೋಡಿ ಮಾರ್ನಿಂಗ್ ಹೋಗ್ತಾ ಇದ್ದಂಗೆ ರೈನ್ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಸಿ ಹೌ ಬ್ಯೂಟಿಫುಲ್ ಇಟ್ಸ್ ಲುಕಿಂಗ್ ಅಂತ. ದೆನ್ ಬಂದು ಅಲ್ಲಿ ಹೋಗ್ಬಿಟ್ಟು ನಾವು ರೀಚ್ ಆಗಿದ ತಕ್ಷಣ ಮಳೆಯಲ್ಲೇ ನಿಂತ್ಕೊಂಡು ಹಾಗೆ ಹೋಗಿ ಸೈಡಲ್ಲಿ ಒಂದು ಕಡೆ ನಿಂತ್ಕೊಬಿಟ್ವಿ. ಫುಲ್ಲು ರೈನ್ ಅಂದರೆ ರೈನು. ಮಮ್ಮಿಯವರೆಲ್ಲರೂ ಹೇಳಿದ್ನಲ್ಲ ರೂಮ್ ನೋಡ್ಕೊಬರೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೋಗಿ ಬರಲೇ ಇಲ್ಲ, ಅಲ್ಲೇ ಇದ್ದರು. ನಾವು ಅಲ್ಲೇ ಕೂಡ ನಿಂತ್ಕೊಂಡೇ ಇದ್ವಿ. ದೆನ್ ಸ್ವಲ್ಪ ಹೊತ್ತು ಆದಮೇಲೆ ಆಟೋಮೆಟಿಕ್ಲಿ ರೈನ್ ಬಂದು ಸ್ಟಾಪ್ ಆಯಿತು. ದೆನ್ ನಾನು ಬಂದು ಹಾಗೆ ವಾಕ್ ಮಾಡಿಕೊಂಡು ಅಲ್ಲಿ ಮಮ್ಮಿನೂ ಬರಲಿಲ್ಲ ಅಂತ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಲೈಕ್ ಅಲ್ಲಿ ಹೆಂಗಪ್ಪ ಅಂದರೆ ನೆಟ್ವರ್ಕ್ಸ್ ಇರೋಲ್ಲ, ಏನೂ ಇರಲ್ಲ. ನಾನು ಬಂದು ವೀಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ದೆನ್ ಬಂದು ಇಲ್ಲಿ ಬಂದು ಅಪ್ಲೋಡ್ ಮಾಡಿದೆ. ಇದೆ ರೂಮ್ ಟೂರು, ನಾನು ಹೇಳಿದ್ನಲ್ಲ ರೂಮ್ ನೋಡ್ಕೊಬರೋಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಇದೆ ಒಂದು ಹಾಲು, ಲೈಕ್ ಡಬಲ್ ಬೆಡ್ರೂಮ್ ಥರ, ಒಂದು ಕಿಚನು, ಹಾಲು, ಬ್ಯಾಕ್ ಸೈಡಲ್ಲಿ ಲಿಟಲ್ ಪ್ಯಾಸೇಜ್ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ರು. ಹೇಗಿದೆ ಅಂತ ಹೇಳ್ಬಿಟ್ಟು. ದೆನ್ ಬಂದು ಅದು ಮಗುಗೆ ಏನೇನು ಬೇಕು ಅನ್ನೋದನ್ನೆಲ್ಲ ಕೂಡ ಅರೇಂಜ್ ಮಾಡ್ಕೊಂಡಿದ್ರು. ಎಲ್ಲರೂ ದರ್ಗಾಗೆ ಹೋಗ್ತಾರೆ, ಬಟ್ ನಾವು ಹೋಗಲ್ಲ. ನಾನು ನನ್ನ ಸಿಸ್ಟರು ಅವ್ರು ಯಾರೂ ಹೋಗಲ್ಲ. ನಾವು ಸುಮ್ಮನೆ ಅವ್ರು ಕರೀತಿದ್ರು ಅಂತ ಹೇಳ್ಬಿಟ್ಟು ಹೋಗಿದ್ದಿದ್ದು. ದೆನ್ ಬಂದು ಏನೇನು ಬೇಕು ಅನ್ನೋದನ್ನೆಲ್ಲ ಅವರು ಅರೇಂಜ್ ಮಾಡ್ಕೊತಿದ್ರು. ನಾನು ಹೋಗಿದ ತಕ್ಷಣ ನಾನೇನು ಮಾಡಿಲ್ಲ, ಲೈಕ್ ನಾನು ಟಿಫನ್ ಮಾಡ್ಕೊಬಂದು ಚೆನ್ನಾಗಿ ಮಾಡ್ಕೊಬಿಟ್ಟೆ. ಅವ್ರು ಬಂದು ಮಲಗಿರಲಿಲ್ಲ ಪಾಪ. ನೈಟು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಕೂಡ ಮಲಗಿಲ್ಲ. ಆ್ಯಂಡ್ ಬಿಫೋರ್ ವೀಕ್ ಆಗಿ ಕೂಡ ಅವರು ಮಲಗಿಲ್ಲ. ಯಾಕಪ್ಪ ಅಂದರೆ ಅದೇನೇನೋ ಅರೇಂಜ್ ಮಾಡ್ಕೊಳ್ಳೋ ಕೆಲಸ ಇತ್ತಲ್ಲ. ಸೊ ಅವರೆಲ್ಲನೂ ಕೂಡ ಅರೇಂಜ್ ಮಾಡ್ಕೊತಿದ್ರು. ನಾನು ಆಚೆ ಬಂದು ನೋಡಿದ್ರೆ ಫುಲ್ಲು ರೈನ್ ಅಂದರೆ ರೈನು. ದೆನ್ ಫ್ಲವರ್ಸ್ ಎಲ್ಲ ಹಾಗೆ ತೆಗೆದು ಸ್ವಲ್ಪ ಒಂದು ಗಾಳಿಗೆ ಹಾಕಿದ್ವಿ. ಲೈಕ್ ನೈಟ್ ಫುಲ್ಲು ಇಟ್ಕೊಂಡು ಹೋಗಿದ್ವಲ್ಲ, ಅದು ಒಂಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ರೈನಿಗೆ ಇಕ್ಕಿದ್ದೆ ಅಂತಿದ್ದೀನಿ, ಲೈಕ್ ಗಾಳಿಗೆ ಇಕ್ಕಿದ್ವಿ. ಸೊ ಅದಾದ ತಕ್ಷಣ ಬಂದು ಪೂಜೆ ಒಂದು ಫಾತಿಹಾ ಮಾಡಿಸಿದ್ವಿ. ಫಾತಿಹಾ ಆಗಿದ ತಕ್ಷಣ ನೋಡಿ ಇವನಿಗೆ ಬಂದು ಹೇರ್ ತೆಗಿತಿರೋದು. ದೆನ್ ಹೋಗೋಣ ಅಂತ ಹೇಳಿಬಿಟ್ಟು ಆಚೆ ಹೋಗಿ ನೋಡಿದ್ರೆ ಫುಲ್ಲು ರೈನು. ಸೊ ಅಗೇನ್ ಬಂದು ಊಟ ಮಾಡ್ಕೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಊಟ ಹಾಕ್ಕೊಡ್ತಿದ್ರು ಮಮ್ಮಿ. ಸೊ ಅಲ್ಲಿ ಹೆಂಗಪ್ಪ ಅಂತಂದರೆ ಊಟ ಹೋಗ್ಬಿಡೋಣ ಅಂತ ಬಂದಿದ್ದು. ಬಟ್ ಅಲ್ಲೇನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ಅಂತಂದರೆ ಬರೋಕ್ಕೆ 6 o'clock ಆಗಿಬಿಟ್ಟಿತ್ತು. ಹೆಂಗೋ ಅವರು ರಿಟರ್ನ್ ಹೋಗಿ ರೈನಕ್ಕೆ ಅಗೇನ್ ಬಂದು ಊಟ ಮಾಡಿಕೊಂಡ್ರು. ದೆನ್ ಬಂದು ಕರೆಂಟ್ ಕೂಡ ಹೋಗಿಬಿಟ್ಟಿತ್ತು, ಮಳೆ ಬೇರೆ, ಪವರ್ ಬೇರೆ ಇರಲಿಲ್ಲ. ದೆನ್ ಬಂದು ಟಾರ್ಚ್ ಹಾಕ್ಕೊಂಡು ಹಾಗೆ ಊಟ ಮಾಡಿಕೊಂಡು ಆಚೆ ಬಂದು ನೋಡಿದರೆ ಸ್ಟಿಲ್ ಮಳೆ ಕಮ್ಮಿ ಆಗಿರಲಿಲ್ಲ. ದೆನ್ ಬಂದು ಇವನ ಜೊತೆ ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಮಳೆ ನಿಂತ್ಕೊಳ್ಳೋಂಗಾಯಿತು. ದೆನ್ ಬಂದು ಅವರೆಲ್ಲರೂ ಹೋದರು. ನಾನು ಸಿಸ್ಟರು ಬೇಬಿ ಮಾತ್ರ ಹೋಗಿಲ್ಲ ನಾವು. ಸೊ ನಾವು ಅವ್ರು ಹೋಗ್ಬಿಟ್ಟು ಬರೋ ಗಂಟ ನಾವು ರೂಮಲ್ಲೇ ರೆಸ್ಟ್ ಮಾಡ್ತಿದ್ವಿ. ದೆನ್ ಬಂದು ಅವ್ರು ಹೋಗ್ಬಿಟ್ಟು ಬಂದರು. ಲೈಕ್ 6:30, 7 o'clock ಆಗಿತ್ತು. ಆಗ ಬಂದರು ಅವರು. ಲೈಕ್ ಮಾರ್ನಿಂಗ್ ಹೋಗಿ ಥರ ಇದ್ದಿದ್ದು, ಲೈಕ್ ಈವ್ನಿಂಗು ನೈಟ್ ಆಗೋಂಗಿತ್ತು. ದೆನ್ ಬಂದು ಅವನಿಗೆ ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡ್ತಾ ಇದ್ವಿ. ನೋಡಿ ಹೇಗಿದ್ದಾನೆ ಅಂತ. ಮೊಟ್ಟೆ ಹೊಡ್ಸಾದ್ಮೇಲಿದ್ದು. ದೆನ್ ಬಂದು
ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಎಲ್ಲರೂ ಮಾರ್ನಿಂಗಿಂದ ಮಲಗಿರ್ಲಿಲ್ವಲ್ಲ, ಸೊ ಎಲ್ರಿಗೂ ಟಯರ್ಡ್ ಆಗಿತ್ತು. ಅಲ್ಲಿ ಬಿತ್ಕೊತಿದ್ರು. ನಾನು ಕೂಡ ಜನ್ನು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೆ. ದೆನ್ ಬಂದು ಮಮ್ಮಿಯವರೆಲ್ಲರೂ ಅಲ್ಲಲ್ಲೇ ಬಿತ್ಕೊತಿದ್ರು, ನಿದ್ದೆ ಬಂದು. ದೆನ್ ಬಂದು ಎಲ್ಲರಿಗೂ ಊಟ ಹಾಕ್ಕೊಟ್ಬಿಟ್ಟು ನಾವು ಅಂದರೆ ನಾನು ಹಾಕ್ಕೊಟ್ಟಿಲ್ಲ, ಅವ್ರು ಹಾಕ್ಕೊಟ್ರು. ನಾನು ತಿಂದ್ಕೊಂಡು ಜನ್ನು ಜೊತೆ ಪ್ಲೇ ಮಾಡಿಕೊಂಡು ಎಲ್ಲ ಚಿಕ್ಕಮ್ಮಂದಿರೆಲ್ಲನೂ ಎತ್ತಿ ಕ್ಲೀನ್ ಮಾಡಿ ಗುಡಿಸ್ಕೊಂಡು ಮಲ್ಕೊಂಡ್ಬಿಟ್ವಿ ಗಾಯ್ಸ್. ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ ಯು.